ಟಿಫಿನ್ ಆಯ್ತಾ ಡ್ಯಾಡಿ ನಿಮ್ಮದು? ಹಾಂ ಅಮ್ಮ, ನಂದು ಟಿಫಿನ್ ಆಯಿತು ನೋಡು ಬಂಗಾರ. ನಿಂದು ಟಿಫಿನ್ ಆಯಿತಾ? ಏನು ಮಾಡಿದೆ ನೀನು ಇವತ್ತು ಟಿಫಿನ್? ಹಾಂ ಡ್ಯಾಡಿ, ನಂದು ಟಿಫಿನ್ ಆಯಿತು. ನಾನು ಇವತ್ತು ಮನೇಲಿ ದೋಸೆ ಮಾಡಿದ್ರು, ದೋಸೆ ತಿಂದೆ. ಅಂದಂಗೆ ನೀವು ಟಿಫಿನ್ ಏನು ಮಾಡಿದ್ರಿ? ನಿಮಗೆ ಯಾರು ಮಾಡಿಕೊಟ್ರು ಇವತ್ತು ಟಿಫಿನ್? ನನಗೆ ಯಾರು ಮಾಡಿಕೊಡ್ಬೇಕಮ್ಮ, ನಾನೇ ಮಾಡ್ಕೊಂಡಿದ್ದೆ, ಚಿತ್ರಾನ್ನ ಮಾಡ್ಕೊಂಡಿದ್ದೆ, ಅದನ್ನೇ ತಿಂದೆ ನೋಡಮ್ಮ. ಮತ್ತು ನೀನು ಸ್ಕೂಲ್ಗೆ ಹೋಗಿಲ್ಲ ಇವತ್ತು? ಹಾಂ ಡ್ಯಾಡಿ, ಇವತ್ತು ಸ್ಕೂಲಿಗೆ ಇನ್ನೂ ಹೋಗಿಲ್ಲ ಡ್ಯಾಡಿ. ಇವತ್ತೇ ಮಧ್ಯಾಹ್ನದ ಮೇಲಿದೆ ನಮ್ಮ ಸ್ಕೂಲು, ಅದಕ್ಕೋಸ್ಕರ ಮಧ್ಯಾಹ್ನ 1 ಗಂಟೆಗೆ ಹೋಗಬೇಕು. ಓ ಹೌದಾ, ಮತ್ತೆ ಏನು ಮಾಡ್ತಾ ಇದ್ದೆ ನೀನು? ನಾನು ಇಷ್ಟೊತ್ತಿನ ತನಕ ಹೋಮ್ವರ್ಕ್ ಮಾಡಿದೆ. ಆಮೇಲೆ ನೀವು ನೆನಪಾದ್ರಿ, ಅದಕ್ಕೆ ನೇತ್ರ ಅಕ್ಕನ ಹತ್ರ ಹೋಗಿ ಫೋನ್ ಇಸ್ಕೊಂಡು ಬಂದು ನಿಮಗೆ ಫೋನ್ ಮಾಡಿದೆ. ನೀವೇನು ಮಾಡ್ತಾ ಇದ್ದೀರಾ? ನಂದು ನಮ್ಮ ಸ್ಕೂಲಿಂದ ಒಂದು ಸ್ವಲ್ಪ ವರ್ಕ್ ಇತ್ತಾ, ಅದಕ್ಕೋಸ್ಕರ ಆ ವರ್ಕೆಲ್ಲ ಮಾಡ್ತಾ ಇದ್ದೆ. ಆ ವರ್ಕೆಲ್ಲ ಕಂಪ್ಲೀಟ್ ಮಾಡಿ ಸ್ಕೂಲಿಗೆ ಹೋಗ್ಬೇಕು ನೋಡಮ್ಮ. ಚಿನ್ನಿ, ಚಿನ್ನಿ. ಅಯ್ಯೋ ಡ್ಯಾಡಿ, ಮಮ್ಮಿ ಬಂತು. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ, ಇಡ್ಲಾ ಇವಾಗ? ಹಾಂ ಸರಿ ಅಮ್ಮ, ಆಯ್ತು ಇಡು. ಛೇ, ನನ್ನ ಮಗಳ ಜೊತೆ ನಾನೇ ಮಾತಾಡೋದಕ್ಕೆ ಹೆದರ್ಕೋತಾ ಇದ್ದೀನಿ ನೋಡು. ದೇವ್ರಿ, ದಯವಿಟ್ಟು ನನ್ನನ್ನು, ನನ್ನ ಮಗಳನ್ನ ಬೇಗ ಒಂದೇ ಮನೆಯಲ್ಲಿ ಇರೋ ಹಾಗೆ ಮಾಡಪ್ಪ. ನಾನು ನನ್ನ ಮಗಳ ಜೊತೆ ದಿನ ಮಾತಾಡ್ಕೋತಾ ಇರಬೇಕು, ಆಟಾಡಬೇಕು ಅಂತ ಭಾಳ ಆಸೆ ಇದೆ. ದಯವಿಟ್ಟು ನೀನೇ ಕಾಪಾಡಪ್ಪ. ಖುಷಿಗೆ ಆದಷ್ಟು ಬೇಗ ಒಳ್ಳೆ ಬುದ್ಧಿ ಬರೋ ಹಂಗೆ ಮಾಡಪ್ಪ. ಚಿನ್ನಿ, ಇದೇನಿದು? ಫೋನಲ್ಲಿ ಯಾರ ಜೊತೆ ಮಾತಾಡ್ತಾ ಇದೀಯ ನೀನು? ಅದು ಅದು ಮಮ್ಮಿ, ಅದು ಚಿನ್ನಿ, ಫೋನಲ್ಲಿ ಮಾತಾಡಿದ್ದಾಯ್ತಾ? ಕೊಡು, ನಾನು ಮಾತಾಡ್ತೀನಿ. ಚಿನ್ನಿ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ ನೀನು? ಅದು ಬೇರೆಯವ್ರ ಫೋನ್ ಇಸ್ಕೊಂಡು ಯಾರಿಗೆ ಕಾಲ್ ಮಾಡಿದೆ ನೀನು? ಅಯ್ಯೋ ಖುಷಿ ಅವರೇ, ಅದು ನಮ್ಮ ಮನೆಯಲ್ಲಿ ಕಾಲ್ ಮಾಡಿದ್ರು, ನಮ್ಮ ಚಿಕ್ಕಿ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅಷ್ಟರಲ್ಲಿ ಚಿನ್ನಿ ಬಂದಳು. ಅವರು ಚಿನ್ನಿ ಕೊಡು ಮಾತಾಡ್ತೀನಿ ಅಂತಂದರು. ಅದಕ್ಕೆ ಚಿನ್ನಿ ಕೈಲಿ ಫೋನ್ ಕೊಟ್ಟು ನಾನು ಸ್ವಲ್ಪ ವಾಶ್ರೂಮ್ಗೆ ಹೋಗಿ ಬಂದೆ ಅಷ್ಟೇ. ಚಿನ್ನಿ ನಮ್ಮ ಮನೆಯವ್ರ ಜೊತೆನೇ ಮಾತಾಡ್ತಾ ಇದ್ಲು. ಹೌದು ಮಮ್ಮಿ, ಇವ್ರ ಚಿಕ್ಕಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು ನನ್ನ ಜೊತೆ, ಅದಕ್ಕೆ ಅವ್ರ ಜೊತೆನೇ ಮಾತಾಡ್ತಾ ಇದ್ದೆ. ಯಾಕೆ ಮಮ್ಮಿ, ಅವ್ರ ಜೊತೆ ಎಲ್ಲ ಮಾತಾಡಬಾರ್ದಾ? ಹೋಗಿ ಹೋಮ್ವರ್ಕ್ ಮಾಡೋಗು, ಮಧ್ಯಾಹ್ನ ಸ್ಕೂಲ್ ಇದೆ, ಸ್ಕೂಲ್ಗೆ ಹೋಗ್ಬೇಕು. ಅದನ್ನ ಬಿಟ್ಟು ಇಲ್ಲಿ ಅವ್ರ ಜೊತೆ ಮಾತಾಡ್ಕೊಂತ ಕೂತ್ಕೊಂಡೆ, ಇವ್ರ ಜೊತೆ ಮಾತಾಡ್ಕೊಂತ ಕೂತ್ಕೊಂಡೆ. ದೊಡ್ಡ ಹಿರೇಕೆನೆ ನೀನೇನಾರ? ಹೋಗು, ಸುಮ್ಮನೆ ಹೋಮ್ವರ್ಕ್ ಮಾಡು. ಏನು ಮಮ್ಮಿ ನೀನು ಯಾವಾಗ ನೋಡಿದ್ರು ಬರೀ ಹೋಮ್ವರ್ಕ್ ಮಾಡು, ಹೋಮ್ವರ್ಕ್ ಮಾಡು, ಹೋಮ್ವರ್ಕ್ ಮಾಡು. ನನಗೂ ಒಂದು ಸ್ವಲ್ಪ ಆರಾಮಾಗಿರೋದಕ್ಕೆ ಬಿಡು ಮಮ್ಮಿ. ಇವಾಗ ತಾನೇ ಇರೋ ಹೋಮ್ವರ್ಕ್ ಎಲ್ಲ ಮುಗಿಸಿ ಇಲ್ಲಿಗೆ ಬಂದಿದ್ದೀನಿ. ಏನೋ ಒಂದು ಸ್ವಲ್ಪ ಹೊತ್ತು ಫೋನಲ್ಲಿ ಮಾತಾಡ್ಕೊತ ಇದ್ದಿದ್ದಕ್ಕೆ ಎಷ್ಟೆಲ್ಲ ಮಾತಾಡ್ತೀಯ ಮಮ್ಮಿ ನೀನು? ಚಿನ್ನಿ, ನಿನಗೆ ನೋಡು, ಗ್ಯಾರಂಟಿ ನಿನಗೆ ಇವತ್ತು ನಾನು ಹೊಡಿತೀನಿ. ಏನು ಇಷ್ಟು ದಿನ ಒಂದು ಮಾತು ಕೂಡ ನನಗೆ ಎದುರು ಮಾತಾಡ್ತಾ ಇಲ್ಲಾಗಿದ್ದೆ ನೀನು. ಇವಾಗ ನನಗೆ ಎದುರು ಮಾತಾಡೋಷ್ಟು ದೊಡ್ಡೋಳಾಗ್ಬಿಟ್ಟಿದೆಯಾ ನೀನು? ಅಯ್ಯೋ ಖುಷಿ ಅವರೇ, ಚಿನ್ನಿಗೆ ಯಾಕೆ ಬೈತೀರಾ? ಇದರಲ್ಲಿ ಅವಳು ತಪ್ಪೇನೂ ಇಲ್ಲ, ನಾನೇ ಮಾತಾಡು ಅಂತ ಕೊಟ್ಟಿದ್ದು. ಸುಮ್ಮನೆ ಪಾಪ ಅವಳಿಗೆ ಯಾಕೆ ಬೈತಾ ಇದ್ದೀರಾ? ನಾನು ನನ್ನ ಮಗಳ ಜೊತೆ ಮಾತಾಡ್ತಾ ಇದ್ದೀನಿ. ನನ್ನ ಮಗಳಿಗೆ ಬೈಯೋ ಹಕ್ಕು, ಅಧಿಕಾರ ಎರಡೂ ನನಗಿದೆ. ಬೇರೆಯವರು ಉಪದೇಶ ಕೊಡೋ ಅವಶ್ಯಕತೆ ಇಲ್ಲ ಇಲ್ಲಿ. ಯಾಕೆ ಮಮ್ಮಿ ಹಂಗೆ ಸಿಡಿ ಅಂತ ಇದೆಯಾ? ನೇತ್ರ ಅಕ್ಕಗೆ ಯಾಕೆ ಬೈತಾ ಇದೆಯಾ? ಅಷ್ಟಕ್ಕೂ ನಾ ಫೋನಲ್ಲಿ ಮಾತಾಡಿದ್ದೀಯ ತಪ್ಪು. ಯಾವಾಗಲೂ ಹೀಗೆ ನೀನು, ಒಂದು ಸಲ ಇದ್ದಂಗೆ ಇನ್ನೊಂದು ಸಲ ಇರೋದಿಲ್ಲ, ಬರೀ ಬೈಯುತ್ತಾನೇ ಇರ್ತೀಯ. ನಾನು ಅದಕ್ಕೆ ನಮ್ಮ ಡ್ಯಾಡಿ ಬೇಕು ಅಂತ ಹೇಳ್ತಾ ಇರೋದು. ನಾನು ಎರಡು ಬಿಟ್ಟೆ ಅಂದ್ರೆ ಗೊತ್ತಾಗುತ್ತೆ ನಿನಗೆ ಅವಾಗ, ಯಾರು ಬೇಕು ಯಾರು ಬೇಡ ಅಂತ. ಮಮ್ಮಿ, ನೀ ಹೀಗೆ ಮಾಡ್ತಾ ಇದ್ದಿ, ಹೀಗೆ ನನಗೆ ಬೈತಾ ಇದ್ದಿ ಅಂದರೆ ನಾನು ನಿನ್ನನ್ನು ಬಿಟ್ಟು ನಮ್ಮ ಡ್ಯಾಡಿ ಹತ್ರ ಹೋಗ್ಬಿಡ್ತೀನಿ ಅಷ್ಟೇ. ಯಾವಾಗಲೂ ಬರೀ ಬೈಯೋದೇ ಆಯ್ತು ನಿಂದು. ಮುದ್ದು ಅತಿಯಾಗಿದೆ ನಿನಗೆ. ಹಾಗೆ ಯಾರ್ಯಾರು ಏನೇನು ಚುಚ್ಚುತ್ತಾ ಇದ್ದಾರೋ ಯಾರಿಗೆ ಗೊತ್ತು. ನನಗೆ ಎದುರು ಮಾತಾಡ್ತಾ ಇದೆಯಲ್ಲ ನೀನು, ಮಾತಾಡು, ಮಾಡ್ತೀನಿ ನಿನಗೆ. ಖುಷಿಯವರೇ, ಒಂದು ನಿಮಿಷ. ಅಮ್ಮ ತಾಯಿ, ನೀನು ಯಾವ ಉಪದೇಶನೂ ನನಗೆ ಬೇಡ. ನನ್ನ ಜೀವನದಲ್ಲಿ ಹೇಗಿರಬೇಕು ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಪಾಡಿ ನಿನ್ನ ಜೀವನನ ನೀನು ನೋಡ್ಕೊಂಡು ಹೋಗು, ಸಾಕು ಅಷ್ಟೇ. ಯಾಕೆ ಖುಷಿಯವ್ರೆ ಆ ಥರ ಮಾತಾಡ್ತಾ ಇದ್ದೀರಾ ರ್ಯಾಶ್ ಆಗಿ? ನಾನು ಅಷ್ಟಕ್ಕೂ ಏನು ಹೇಳಿದೆ ನಿಮಗೆ? ಏನೋ ನಿಮ್ಗೆ ಒಳ್ಳೇದಾಗಲಿ ಅಂತ, ನೀವು ನಿಮ್ಮ ಗಂಡ ನಿಮ್ಮ ಮಗಳು ಚೆನ್ನಾಗಿರಲಿ ಅಂತ ಹೇಳಿದ್ದೆ. ನೀವು ನೋಡಿದರೆ ನಾನೇ ನಿಮ್ಗೇನೋ ಬೇಕಂತ ಏನೇನೋ ಅಂದಿದ್ದೀನೇನೋ ನನಗೆ ಮಾತಾಡ್ತಾ ಇದ್ದೀರಲ್ಲ. ನನ್ನ ಜೀವನದಲ್ಲಿ ನಾನು ಹೆಂಗಿರಬೇಕು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ನಿನ್ನ ಗಂಡನ ಜೊತೆ ಚಂದನ ತಂಗ ಜೀವನ ನಡ್ಸ್ಕೊಂಡು ಹೋಗು, ಸಾಕಷ್ಟೇ. ನನ್ನ ಜೀವನದ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನ ಜೀವನ ನೀನು ನೋಡ್ಕೊ, ಸಾಕು. ಖುಷಿಯವರೇ, ಹಾಗಲ್ಲ, ಚಿನ್ನಿ ಸಲುವಾಗಾದರೂ ಯೋಚನೆ ಮಾಡಿರಿ ಒಂದು ಸ್ವಲ್ಪ. ಅವಳು ನನ್ನ ಮಗಳ ಭವಿಷ್ಯದ ಬಗ್ಗೆ, ನನ್ನ ಮಗಳ ಜೀವನದ ಬಗ್ಗೆ ವಿಚಾರ ಮಾಡಬೇಕು, ಮಾಡಬಾರ್ದು, ಏನು ಮಾಡಿದ್ರೆ ಸರಿ, ಏನು ಮಾಡಿದ್ರೆ ತಪ್ಪು ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇನು ಹೇಳ್ಕೊಡೋ ಅಂಥ ಅವಶ್ಯಕತೆ ಇಲ್ಲ. ನೀನು ಹೀಗೆ ನನ್ನ ಹತ್ರ ಬಂದು ಇದೇ ನನಗಿಷ್ಟ ಇಲ್ಲದೆ ಇರೋ ಟಾಪಿಕ್ ಬಗ್ಗೆನೇ ಮಾತಾಡ್ತಾ ಇದ್ರೆ ನಾನು ಈ ವಿಷಯನ ಸಾಗರ ಹತ್ರ ಹೇಳಬೇಕಾಗತ್ತೆ. ಅವಾಗ ಏನಾಗುತ್ತೆ ಏನು ಅನ್ನೋದು ನಿನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಕೋತೀನಿ. ಸರಿ ಖುಷಿ, ಹೇಳಿ, ನಿಮ್ಮ ತಮ್ಮನ ಹತ್ರ ತಾನೇ ಹೇಳಿ. ನಾನೇನು ಬೇಡ ಅಂತ ಅನ್ನೋದಿಲ್ಲ. ನಾನು ನಿಮ್ಗೆ ಒಳ್ಳೇದಾಗಲಿ ಅಂತ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಿದ್ದು. ನಿಮಗೆ ಅದು ಇಷ್ಟ ಇಲ್ಲ ಅಂತಂದಮೇಲೆ ನಾನು ತಾನೇ ಏನು ಮಾಡಲಿ ಹೇಳಿ, ನಾನೇನು ಅನ್ನೋದಿಲ್ಲ. ಆದರೆ ನಿಮಗೆ ಒಂದು ಸ್ವಲ್ಪ ನಿಮ್ಮ ಜೀವನದ ಬಿಟ್ಟು, ನಿಮ್ಮದು ಈ ಏನದು ಈಗೋ ಅನ್ನೋದನ್ನು ಬಿಟ್ಟು ನಿಮ್ಮ ಮಗಳ ಜೀವನದ ಬಗ್ಗೆ ಯೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರ ತಗೋರಿ. ಇಲ್ಲ ಅಂದರೆ ನಿಮ್ಮ ಮಗಳ ಜೀವನ
ನಿಮ್ಮ ಕೈಯಾರೇನ ಹಾಳಾಗುತ್ತೆ, ನೆನಪಿರಲಿ. ನೇತ್ರ, ನಿನ್ನೆ ಮೊನ್ನೆ ತಾನೇ ಬಂದಿರೋ ನೀನು ನನ್ನ ಮಗಳಿಗೆ ಎದುರು ಮಾತಾಡ್ತಾ ಇದೀಯಾ? ನನ್ನ ಮಗಳಿಗೆ ಹರ್ಟ್ ಆಗೋಂಗೆ ಮಾಡ್ತಾ ಇದೀಯಾ ನೀನು? ಅಯ್ಯೋ ಅತ್ತೆ, ನಾನು ಅವ್ರಿಗೆ ಹರ್ಟ್ ಆಗುವಾಗ ಮಾತಾಡಲಿಲ್ಲ. ಅದು ಚಿನ್ನಿ ಮೊನ್ನೆಯಿಂದ ಡ್ಯಾಡಿ ಡ್ಯಾಡಿ ಅಂತ ಇದ್ಲಲ್ಲ, ಅದಕ್ಕೋಸ್ಕರ ಅವರಿಗೆ ಅವ್ರ ಗಂಡನ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅದನ್ನ ಬಿಟ್ಟರೆ ನಾನು ಏನೂ ಎದುರು ಮಾತಾಡಿಲ್ಲ. ನನ್ನ ಮಗಳ ಜೀವನದ ಬಗ್ಗೆ ವಿಚಾರ ಮಾಡೋಕ್ಕೆ ಹೇಳೋದಕ್ಕೆ ನೀನು ಯಾರು? ನಾವಿದ್ದೀವಿ ತಾನೇ ಅವಳ ಜೀವನದ ಬಗ್ಗೆ ಯೋಚನೆ ಮಾಡೋದಕ್ಕೆ ಮಾತಾಡೋದಕ್ಕೆ. ನಿನ್ನೆ ಮೊನ್ನೆ ಬಂದಿರೋ ನೀನು, ನಿನ್ನ ಸ್ಥಾನ ಏನು ಎತ್ತ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿರಲಿ. ನನ್ನ ಮಗಳ ಜೀವನದಲ್ಲಿ ನೀನು ಎಂಟ್ರಿ ಆಗೋದಕ್ಕೆ ಹೋಗಬೇಡ. ನಿಂದೆಷ್ಟಿದೆ ಅಷ್ಟು ನೋಡ್ಕೊ ಹೋಗಿ ನೀನು. ಸಾರಿ ಅತ್ತೆ, ಇನ್ಮೇಲೆ ನಾ ಏನು ಹೇಳೋದಿಲ್ಲ. ಅವ್ರಿಷ್ಟ ಬಂದಂಗೆ ಅವ್ರು ಇರಲಿ. ನಿಂದು ಅತಿಯಾಗಿದೆ. ಏನನ್ನ ಎಲ್ಲಿಡಬೇಕು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೋಗಿಲ್ಲಿಂದ. ನನ್ನ ಮಗಳಿಗೆ ಹರ್ಟ್ ಮಾಡೋದಕ್ಕೆ ಬಂದಿದ್ದಾಳೆ ಇಲ್ಲಿ. ಮೊದಲು ಸಾಗರ್ಗೆ ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ ನಿನಗೆ. ಹೌದು ಮಮ್ಮಿ, ಸಾಗರ್ಗೆ ಹೇಳಬೇಕು. ಇಲ್ಲಾಂದರೆ ಇವಳು ಒಳಗಡೆ ಏನು ಮಾಡ್ತಾಳೆ ಏನೋ, ನನ್ನನ್ನು ನನ್ನ ಮಗಳನ್ನ ಇಬ್ಬರನ್ನೂ ದೂರ ಮಾಡ್ತಾ ಇದ್ದಾಳೆ ಇವಳು. ಇವಾಗಲೇ ಕಾಲ್ ಮಾಡ್ತೀನಿ ಸಾಗರ್ಗೆ, ಇಮಿಡಿಯೇಟಾಗಿ ಮನೆಗೆ ಬಾ ಅಂತ ಇದೆ ಇವಳಿಗೆ. ಸಾರಿ ಅಕ್ಕ. ಅಯ್ಯೋ ಚಿನ್ನಿ, ನೀನು ಯಾಕೆ ಸಾರಿ ಕೇಳ್ತಾ ಇದೀಯಾ? ಅದು ನಾನು ಡ್ಯಾಡಿ ಜೊತೆ ಮಾತಾಡ್ತಾ ಇದ್ದಿದ್ದಕ್ಕೆ ನೀವು ನಮ್ಮ ಮಮ್ಮಿ ಹತ್ರ ಅಜ್ಜಿ ಹತ್ರ ಎಲ್ಲ ಬೈಸ್ಕೋತಾ ಇದ್ದೀರಾ. ನನ್ನನ್ನು ಡ್ಯಾಡಿನ ಮಮ್ಮಿನ ಒಂದು ಮಾಡಬೇಕು ಅಂತ ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಾ. ಆದರೆ ಅವ್ರು ಯಾರೂ ಅರ್ಥನೇ ಮಾಡ್ಕೋತಾ ಇಲ್ಲ. ನೀವು ನನ್ನ ಒಳ್ಳೆಯದಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಆದರೆ ಅವರೆಲ್ಲ ನಿಮಗೆ ಬೈತಾ ಇದ್ದಾರೆ. ಸಾರಿ ನೇತ್ರ ಅಕ್ಕ. ಅಯ್ಯೋ ಚಿನ್ನಿ, ಇಷ್ಟಕ್ಕೆಲ್ಲ ಯಾರಾದರೂ ಆಳ್ತಾರ? ಬಿಡು, ಆ ಥರ ಎಲ್ಲ ಆಡಬಾರ್ದು. ಅವ್ರಿಗೇನೂ ಗೊತ್ತಿಲ್ಲ ಬಿಡು. ಅವರಿಗೆ ಆಮೇಲೆ ಎಲ್ಲ ಅರ್ಥ ಆಗುತ್ತಲ್ಲ, ಅವಾಗ ಅವರಿಗೆ ಗೊತ್ತಾಗುತ್ತೆ. ನೀನೇನು ಆಡೋದಕ್ಕೆ ಹೋಗಬೇಡ, ಸರಿನಾ? ಅಕ್ಕ, ಅವರೆಲ್ಲ ನಿನಗೆ ಬೈತಾ ಇದ್ದಾರಂತ ನೀನು ಡ್ಯಾಡಿನ ನನ್ನನ್ನು ಮಮ್ಮಿನ ಒಂದು ಮಾಡೋದನ್ನು ಮಾತ್ರ ಬಿಡಬೇಡ ಅಕ್ಕ. ಹೇಗಾದರೂ ಮಾಡಿ ನನ್ನನ್ನು ಡ್ಯಾಡಿನ ಮಮ್ಮಿನ ಒಂದೇ ಕಡೆ ಇರೋ ಹಂಗೆ ಮಾಡಕ್ಕ. ನಂಗೆ ನಮ್ಮ ಡ್ಯಾಡಿ ಜೊತೆ ಇರಬೇಕಂತ ಭಾಳ ಆಸೆ ಆಗ್ತಾ ಇದೆ ಅಕ್ಕ. ಪ್ಲೀಸ್ ಅಕ್ಕ. ಅಯ್ಯೋ ಚಿನ್ನಿ, ನಾನು ಅದನ್ನು ಯಾಕೆ ಬಿಡಲಿ? ಇವರೆಲ್ಲ ಇಷ್ಟು ಅಂದಿದ್ದಕ್ಕೆ ನಾನು ನಿನ್ನನ್ನು ನಿಮ್ಮ ಡ್ಯಾಡಿನ ಮಮ್ಮಿನ ಒಂದು ಮಾಡೋದನ್ನು ಬಿಟ್ಬಿಡ್ತೀನಾ? ಯಾರು ಏನಂದ್ರೂ ಅಷ್ಟೇ, ಬಿಟ್ಟರು ಅಷ್ಟೇ, ನನಗದು ಯಾವುದು ಮುಖ್ಯ ಅಲ್ಲ. ನನಗೆ ನಿನ್ನ ಖುಷಿ ಮುಖ್ಯ. ನೀನು ನಿಮ್ಮ ಡ್ಯಾಡಿ ಜೊತೆ ಖುಷಿಯಾಗಿರೋದನ್ನು ನಾನು ನೋಡೇ ನೋಡ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ, ಸರಿನಾ? ಥ್ಯಾಂಕ್ ಯು ಅಕ್ಕ, ನೀನು ಎಷ್ಟು ಒಳ್ಳೆಯವಳು. ಆದರೆ ಇವ್ರು ಯಾರೂ ಅರ್ಥನೇ ಮಾಡ್ಕೋತಾ ಇಲ್ಲ ನಿನ್ನನ್ನು. ಚಿನ್ನಿ, ಅವ್ರೇನು ನನಗಂದಿಲ್ಲ. ಖುಷಿ ಅವರಿಗೆ ಅದು ಅರ್ಥ ಆಗ್ತಾ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಷ್ಟೇ. ನೀನೇನು ತಲೆ ಕೆಡಿಸ್ಕೋಬೇಡ. ಅವರಿಗೆ ನನ್ನ ಮೇಲೆ ಏನೂ ಸಿಟ್ಟಿಲ್ಲ, ಅವ್ರು ನನಗೆ ಬೈದೂ ಇಲ್ಲ. ಅದು ಇವಾಗ ನಿಮ್ಮ ಡ್ಯಾಡಿ ಮೇಲೆ ನಿಮ್ಮ ಮಮ್ಮಿಗೆ ಒಂದು ಸ್ವಲ್ಪ ಸಿಟ್ಟಿದೆ ಅಲ್ಲ, ನಾನು ಇವಾಗ ನಿಮ್ಮ ಡ್ಯಾಡಿ ಪರವಾಗಿ ಮಾತಾಡ್ಬಿಟ್ಟಲ್ಲ, ಅದಕ್ಕೆ ನಿಮ್ಮ ಮಮ್ಮಿಗೆ ಸ್ವಲ್ಪ ಸಿಟ್ಟು ಅಷ್ಟೇ. ನೀನೇನು ತಲೆ ಕೆಡಿಸ್ಕೋಬೇಡ, ಅವ್ರು ಏನೂ ಅಂದಿಲ್ಲ. ಚಿನ್ನಿ, ನೀನೇನು ತಲೆ ಕೆಡಿಸ್ಕೋಬೇಡ, ನಕ್ಕೊಂತ ಇರು. ಇನ್ನೊಂದು 2 ಡೇಸಲ್ಲಿ ನೀನು ನಿಮ್ಮ ಮಮ್ಮಿ ಇಬ್ಬರು ನಿಮ್ಮ ಡ್ಯಾಡಿ ಮನೆಯಲ್ಲಿನೇ ಇರೋ ಹಾಗೆ ಮಾಡ್ತೀನಿ, ಸರಿನಾ? ಖುಷಿ ತಾನೆ? ನಿಜವಾಗ್ಲೂ ಅಕ್ಕ? ನಿಜವಾಗ್ಲೂ ಚಿನ್ನಿ, ನಿನಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ತಾನೆ? ಹ್ಞೂ ಅಕ್ಕ, ನನಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಇದೆ. ಚಿನ್ನಿ, ಹಾಗಾದರೆ ನೀನು ಇವಾಗ ನಾನು ಹೇಳ್ದಂಗೆ ಮಾಡ್ತೀಯ ತಾನೆ? ನೀನೇನಾದರೂ ನಾನು ಹೇಳಿದಂಗೆ ಮಾಡಿದೆ ಅಂದರೆ ನಿಮ್ಮ ಡ್ಯಾಡಿ, ನಿಮ್ಮ ಮಮ್ಮಿ, ನೀನು ಇಬ್ಬರು ಒಂದೇ ಮನೆಯಲ್ಲಿರ್ಬೋದು. ಅಷ್ಟೇ ಅಲ್ಲ, ನಿಮ್ಮ ಮಮ್ಮಿನೇ ನಿಮ್ಮ ಡ್ಯಾಡಿ ಹತ್ರ ಹೋಗಿ ಸಾರಿ ನನ್ನ ತಪ್ಪಾಯಿತು, ಇನ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಇರೋಣ ಅಂತ ಹೇಳುತ್ತೆ. ಹ್ಞೂ ಅಕ್ಕ, ಡ್ಯಾಡಿ ಮಮ್ಮಿ ಇಬ್ಬರು ಒಂದಾಗ್ತಾರಂದರೆ ನಾನು ಏನು ಮಾಡೋದಕ್ಕೂ ರೆಡಿ ಇದ್ದೀನಿ. ಹೇಳಕ್ಕ, ನಾನು ಏನು ಮಾಡಲಿ ಅಂತ. ಚಿನ್ನಿ, ಭಾಳ ಹುಷಾರಾಗಿರಬೇಕು. ಯಾವುದೇ ಕಾರಣಕ್ಕೂ ಯಾರಿಗೂ ಅನುಮಾನ ಬರಬಾರ್ದು. ಆ ಥರ ಇರಬೇಕು ನೀನು. ನಾನು ಏನು ಹೇಳ್ತೀನಿ ಅದನ್ನಷ್ಟೇ ಕರೆಕ್ಟಾಗಿ ಮಾಡಬೇಕು ನೀನು, ಸರಿನಾ? ಡೋಂಟ್ ವರಿ ಅಕ್ಕ, ನೀನು ಏನು ಹೇಳ್ತೀಯ ಅಷ್ಟನ್ನು ನಾನು ಕರೆಕ್ಟಾಗಿ ಮಾಡ್ತೀನಿ. ಸರಿ, ಮೊದಲಿಗೆ ಹೇಳಕ್ಕ, ಬೇಗ ನಾನು ಏನು ಮಾಡಬೇಕು ಅಂತ. ಮತ್ತು ಮಮ್ಮಿ ಮತ್ತು ಅಜ್ಜಿ ಅವರೆಲ್ಲ ಬಂದುಬಿಡ್ತಾರೆ. ಅದು ಅಲ್ಲದೆ ಸಾಗರ್ ಮಾಮಗೆ ಬೇರೆ ಹೇಳ್ತೀನಿ ಅಂತ ಅಂದಿದ್ದಾರೆ. ಅದಕ್ಕೆ ಬೇಗ ಹೇಳು, ನಾನು ಏನು ಮಾಡಬೇಕಂತ. ನೀನು ಓಕೆನಾ? ಇಷ್ಟು ಮಾಡಿಬಿಡು ಸಾಕು. ನೀನು ಮುಂದಿಂದೆಲ್ಲ ನಾನು ನೋಡ್ಕೋತೀನಿ. ಸರಿ ಅಕ್ಕ, ನೀನೇನು ಯೋಚನೆ ಮಾಡಬೇಡ. ನೀನು ಹೇಗೆ ಹೇಳಿದೀಯ ಹಾಗೆ ಮಾಡ್ತೀನಿ ನಾನು. ನೋಡ್ತಾ ಇರು.